ಎಲ್ರಿಗೂ ನಮಸ್ತೆ. ಇವತ್ತಿನ ದಿನ ನಾವು ಪೋಸ್ಟ್ ಆಫೀಸ್ ಸರ್ವೆ ಆ್ಯಪ್ ಬಗ್ಗೆ ನೋಡೋಣ. ಪೋಸ್ಟ್ ಆಫೀಸ್ ಸರ್ವೆ ಆ್ಯಪ್ ಅಂತ ಎಲ್ಲರ ಮೊಬೈಲಲ್ಲೂ ಇನ್ಸ್ಟಾಲ್ ಆಗಿದೆ ಆಲ್ರೆಡಿ ಇವತ್ತಿನ ಡೇಟಿಗೆ. ಸೊ ಹಾಗಾಗಿ ಅದರಲ್ಲಿ ಹೇಗೆ ಸರ್ವೆಯನ್ನು ಮಾಡುವುದು ಅಂತಕ್ಕಂಥದ್ದನ್ನು ನೋಡೋಣ. ಸಿಂಪಲ್ ಪ್ರೊಸೀಜರ್ಸ್ ಇದೆ, ಏನು ಜಾಸ್ತಿ ಏನಿಲ್ಲ. ಒಂದು ಸರಿ ನೀವು ನೋಡಿಕೊಂಡ್ರೆ ವಿಡಿಯೋ ನಿಮಗೆ ಗೊತ್ತಾಗೋಗ್ಬಿಡುತ್ತೆ ಆಟೋಮೆಟಿಕಲಿ. ಬಿಕಾಸ್ ನಾವು ದರ್ಪಣ ಅದರಲ್ಲೆಲ್ಲ ವರ್ಕ್ ಮಾಡಿರೋದ್ರಿಂದ ಇದೇನು ಜಾಸ್ತಿ ದೊಡ್ಡದೇನು ಅನಿಸೋದಿಲ್ಲ. ಸೊ ಏನೇನು ಆಪ್ಷನ್ಸ್ ಇದೆ ಅಂತ ನೋಡಬೇಕಲ್ವಾ. ಸೊ ಬನ್ನಿ ನೋಡೋಣ. ಓಕೆ, ಫಸ್ಟ್ ಸರ್ವೆ ಆ್ಯಪ್ನ ನೀವು ಲಾಗಿನ್ ಮಾಡ್ಕೊಂಡಿರಬೇಕಾಗತ್ತೆ. ಏನಿಲ್ಲ, ಜಾಸ್ತಿ ದೊಡ್ಡದೇನು ಪ್ರೊಸೀಜರ್ಸ್ ಇರೋದಿಲ್ಲ. ಅಲ್ಲಿ ಲಾಗಿನ್ ನಿಮ್ಮ 3 ಡಾಟ್ಸ್ ಇರುತ್ತೆ, ಅಲ್ಲೋ ಕ್ಲಿಕ್ ಮಾಡಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಅಲ್ಲಿ ಬೀಟ್ ಸೆಟ್ಟಿಂಗ್ ಅಂತ ಕೇಳುತ್ತೆ. ನೀವು ಬೀಟ್ ಸೆಟ್ಟಿಂಗ್ ಮಾಡಿಕೊಂಡ್ರೆ ನಿಮ್ಮ ಹೆಸರು, ನಿಮ್ಮ ID ಎಲ್ಲ ಬಂದೋಗಿರುತ್ತೆ. ಸೊ ಇವಾಗ ನಾನು ಅಷ್ಟು ಫುಲ್ ಪ್ರೊಸೀಜರ್ಸ್ ಮಾಡಿದ್ದೀನಿ, ಲಾಗಿನ್ ಆಗಿದೆ. ಇವಾಗ ನಾವು ಹೇಗೆ ಸರ್ವೇನ ಮಾಡುವುದು ಅನ್ನೋದನ್ನು ನೋಡೋಣ. ಓಕೆನಾ. ಫಸ್ಟ್ ಸರ್ವೆ ಆ್ಯಪ್ ಇಲ್ಲಿದೆ, ಅದನ್ನು ಓಪನ್ ಮಾಡ್ಕೊಳ್ಳೋಣ. ಈ ಓಪನ್ ಮಾಡಿದ ತಕ್ಷಣ ನಿಮಗೆ ಏನು ಕಾಣಿಸುತ್ತೆ ಅಂದರೆ ಅಸೆಸ್ಮೆಂಟ್ ಮತ್ತು ಅಸೆಸ್ಮೆಂಟ್ ರಿಪೋರ್ಟ್ ಅಂತ ಕಾಣಿಸುತ್ತೆ. ಓಕೆ, ಈಗ ನಾವು ಈ ಸರ್ವೆಯನ್ನು ಫಸ್ಟ್ ಒನ್ ಏನಿದೆ ಅಂದರೆ ಅಲ್ಲಿಗೆ ಹೋಗ್ಬಿಟ್ಟು ಮಾಡಬೇಕು. ನಿಮ್ಮ ಒಂದು ವಿಲೇಜ್ ಅಂಡರಲ್ಲಿ ಯಾವ್ಯಾವ ಬೀಟ್ ಬರುತ್ತೆ. ಓಕೆ, ನಿಮ್ಮ ಒಂದು BO ಅಂಡರಲ್ಲಿ ಯಾವ್ಯಾವ ಬೀಟ್ ಬರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಮಾಡಬೇಕಾಗತ್ತೆ. ಓಕೆನಾ. ಇದರಲ್ಲಿ ಲೊಕೇಶನ್ ಇರುತ್ತೆ, ಸೊ ಹಾಗಾಗಿ ಅಲ್ಲಿಗೋಗೇ ಮಾಡಬೇಕು. ಆ್ಯಂಡ್ ನೀವು ಅಲ್ಲಿಗೋಗಿ ಮಾಡೋದ್ರಿಂದ ಅವರ ಒಂದು ವ್ಯೂಸು, ಆಮೇಲೆ ಅವರ ಒಂದು ಹೇಗೆ ಅನಿಸಿಕೆಗಳನ್ನು ನಾವು ತಿಳ್ಕೊಬೇಕಲ್ವ. ಸೊ ಇದೇ ಅಲ್ವಾ ಅದು ಸರ್ವೆ ಪರ್ಪಸ್ಸೇ ಅದಲ್ವ. ಅವರ ಅನಿಸಿಕೆಗಳು ಮತ್ತು ಅವರ ಒಂದು ಮಾಹಿತಿಯನ್ನು ನಾವು ತಿಳ್ಕೊಬೇಕಲ್ವ, ಅವರ ಫೀಡ್ಬ್ಯಾಕ್ ತಿಳ್ಕೊಬೇಕಲ್ವ. ಸೊ ಹಾಗಾಗಿ ನಾವು ಮೇನ್ ಕಂಡೀಷನ್ ಇರೋದು ಇದು ವಿಲೇಜ್ಗೆ ಹೋಗ್ಬಿಟ್ಟು ಮಾಡಬೇಕಾಗತ್ತೆ. ಓಕೆ, ಈಗ ನಾವು ಫಸ್ಟು ಇದನ್ನು ಸರ್ವೆ ಆ್ಯಪ್ನ ಓಪನ್ ಮಾಡಿದಾಗ ಇಲ್ಲಿ ಅಸೆಸ್ಮೆಂಟ್ ಮತ್ತು ಅಸೆಸ್ಮೆಂಟ್ ರಿಪೋರ್ಟ್ ಅಂತ ಬರುತ್ತೆ. ಸೊ ಅಸೆಸ್ಮೆಂಟ್ಗೆ ಹೋಗಿ ಇಲ್ಲಿ ನೀವು ರೆಸಿಡೆನ್ಸ್ ಮೊಬೈಲ್ ನಂಬರನ್ನು ಕೇಳಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ರೆಸಿಡೆಂಟ್ ಮೊಬೈಲ್ ನಂಬರ್ನ ಸೆಂಡ್ OTP ಅಂತ ಕಳಿಸಿದರೆ ಅವ್ರಿಗೆ OTP ಹೋಗುತ್ತೆ. ಅವರಿಂದ OTP ಕಲೆಕ್ಟ್ ಮಾಡ್ಕೊಳ್ಳಿ. 30 ಸೆಕೆಂಡ್ಸ್ ಇರುತ್ತೆ. ಆದಷ್ಟು ಬೇಗ OTPನ ನೀವು ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಅದು OTP ಬಂದ ತಕ್ಷಣ OTPನ ಮೆನ್ಷನ್ ಮಾಡಿ. ಓಕೆ, OTP ನೀವು ಯಾವಾಗ ಕೊಡ್ತೀರೋ ಆವಾಗ ನಿಮಗೆ ಈ ಥರ ಒಂದು ಡಿಕ್ಲರೇಷನ್ ಬೈ GDS ಅಂತ ಬರುತ್ತೆ. ಐ ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಸರ್ವೆ ಕಲೆಕ್ಟ್ಸ್ ಫೀಡ್ಬ್ಯಾಕ್ ಅಬೌಟ್ ದಿ ಎಕ್ಸ್ಪೀರಿಯನ್ಸ್ ಆಫ್ ಕಸ್ಟಮರ್ ವಿತ್ ದಿ ಪೋಸ್ಟ್ ಆಫೀಸ್ ಆರ್ IPPB ಸರ್ವಿಸಸ್. ಐ ಅಂಡರ್ಸ್ಟ್ಯಾಂಡ್ ದಟ್ ಆಲ್ ಆನ್ಸರ್ಸ್ ಐ ಎಂಟರ್ಡ್ ಮಸ್ಟ್ ಬಿ 100% accurate as communicated by the customers during the survey. I shall explain each of the following questions in a language that the respondents can speak and understand comfortably. I shall record their responses accurately. ಅಂದರೆ ಇದು ನಾವು ಡಿಕ್ಲರೇಷನ್ ಕೊಟ್ಕೊಳ್ಳೋದಾಗಿದೆ. GDSಗಳಾಗಿ ನಾವು ಡಿಕ್ಲರೇಷನ್ ಕೊಟ್ಕೋಬೇಕಾಗಿದೆ. ನಾವು IPPB ಅಲ್ಲಿಗೆ ಹೋಗ್ಬಿಟ್ಟು ಮಾಡ್ತೀವಿ. ಅವರ ಕಸ್ಟಮರ್ಸ್ ಫೀಡ್ಬ್ಯಾಕನ್ನು ಜೆನ್ಯೂನಾಗಿ ನಾವು ತೊಗೋತೀವಿ. 100% ಅಕ್ಯುರೇಟಾಗಿ ನಾವು ಇದರಲ್ಲಿ ಮೆನ್ಷನ್ ಮಾಡ್ತೀವಿ ಅಲ್ವಾ. ನಾವು 100% ಅಕ್ಯುರೇಟಾಗಿ ಮಾಡಿದರೆ ಅಲ್ವಾ ನಮಗೆ ನಮ್ಮ ಪೋಸ್ಟ್ ಆಫೀಸ್ ಅಂತಕ್ಕಂಥ ಒಳ್ಳೆ ಏನು ಫೀಡ್ಬ್ಯಾಕ್ ಬಂದಿದೆ ಅಂತ ನಮಗೆ ಕರೆಕ್ಟಾಗಿ ಗೊತ್ತಾಗೋದು. ಸೊ ಅದು ಹೇಳ್ತಾ ಇದ್ದಾರೆ. ಆಮೇಲೆ ಅದಕ್ಕೆಲ್ಲ ನಾವು ಒಂದು ಡಿಕ್ಲರೇಷನ್ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಒಂದು ಕಾಲಮ್ ಇದೆ, ಇಲ್ಲಿ ಒಂದು ಬಾಕ್ಸ್ ಇದೆ. ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅದಕ್ಕೆಲ್ಲ ಅಗ್ರಿ ಆಗಿದ್ದೀವಿ ಅಂತ ಐ ಅಗ್ರಿ ಟು ದಿ ಅಬೌವ್ ಡಿಕ್ಲರೇಷನ್ ಅಂತ ಇಲ್ಲಿದೆ. ಸೊ ಅದಾದಮೇಲೆ ಸಬ್ಮಿಟ್ ಡಿಕ್ಲರೇಷನನ್ನು ಕೊಡ್ತೀರಾ. OTPನ ನೀವು ಹಾಕಿದ ನಂತರ ಈ ಥರ ಟೇಕ್ ಸರ್ವೆ ಅಂತ ಬರುತ್ತೆ. ವಿಲೇಜ್ ಹೌಸ್ ಹೋಲ್ಡ್ ಸರ್ವೆ ಆನ್ ಅವೇರ್ನೆಸ್ ಆ್ಯಂಡ್ ಯೂಸೇಜ್ ಆಫ್ ದಿ ಪೋಸ್ಟ್ ಆಫೀಸ್ ಸರ್ವಿಸಸ್ ಆ್ಯಂಡ್ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ IPPB ಅಂತ ಬರುತ್ತೆ. ಈಗ ರೆಸ್ಪಾಂಡೆಂಟ್ ಡೀಟೇಲ್ಸು, ಈಗ ನೀವು ಹೋಗಿ ರೆಸ್ಪಾಂಡೆಂಟ್ ಹತ್ರ ಕಾಂಟ್ಯಾಕ್ಟ್ ಮಾಡೋರ ನಂಬರಿಂದ ಇಸ್ಕೊಂಡಿರ್ತೀರಲ್ವ, ಅವ್ರ ಡೀಟೇಲ್ಸ್ಗಳನ್ನು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಏನಿಲ್ಲ, ಭಾಳ ಸಿಂಪಲ್ ಇರುತ್ತೆ. ನೇಮ್ ಆಫ್ ದಿ ರೆಸ್ಪಾಂಡೆಂಟ್ ಅಂತ ಇದೆ, ನಾನು ಯಾರ್ದಿದೆಯೋ ಅವ್ರದ್ದು ಕೊಟ್ಟಿದ್ದೀನಿ. ಆಮೇಲೆ ಅವ್ರ ಏಜ್ ಇಲ್ಲಿ ಇದು ಮಾಡಬೇಕಾಗತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ ನಿಮಗೆ ಆಪ್ಷನ್ನು. ಯಾರೋ ಟ್ರಯಾಂಗಲ್ ಇದೆಯಲ್ಲ ಅಲ್ಲಿ ಅವ್ರದ್ದು 40 ಇಯರ್ಸಿಂದ ಈ ಥರ ಎಷ್ಟು ಅವ್ರ ಏಜ್ ಇದೆಯೋ ಅವ್ರದ್ದು ಹಾಕಿದ್ದೀವಿ. ಆ್ಯಂಡ್ ಇದರಲ್ಲೂ ಅಷ್ಟೇ ಜೆಂಡರ್ ಕೇಳುತ್ತೆ. ಮೇಲ್ ಆಗಿದ್ರೆ ಮೇಲ್ ಹಾಕಿ, ಫೀಮೇಲ್ ಆಗಿದ್ರೆ ಫೀಮೇಲ್ ಹಾಕಿ. ಓಕೆ, ನೆಕ್ಸ್ಟ್ ಅವ್ರ ವಿಲೇಜ್ ನೇಮ್ ಕೇಳುತ್ತೆ. ಆಮೇಲೆ ಅಡ್ರೆಸ್ ಅವ್ರದ್ದು ಕರೆಕ್ಟಾಗಿ ಕೊಡಬೇಕಾಗತ್ತೆ. ನೀವು ಏನು ಆಧಾರಲ್ಲಿದೆಯೋ ಆ ಥರ ಅಡ್ರೆಸ್ ಕೊಡಬೇಕಾಗತ್ತೆ. ಓಕೆ, ನೆಕ್ಸ್ಟು ಇಲ್ಲಿ ಒಂದೇ ಸರಿ ಬರೋದು, ಇಲ್ಲಿ ಯಾವುದು ಡಿಸ್ಟ್ರಿಕ್ಕು ಮತ್ತು ಸ್ಟೇಟುಗಳಲ್ಲಿ ನಾವು ಟೈಪ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನಿಮ್ಮದು ಯಾವುದು ಡಿಸ್ಟ್ರಿಕ್ಕಿನ ಪಿನ್ ಕೋಡ್ ಇದೆಯೋ ಅದನ್ನು ಟೈಪ್ ಮಾಡಿದ ತಕ್ಷಣ ನಿಮಗೇನಾಗುತ್ತೆ, ಆಟೋಮೆಟಿಕಲಿ ಅದು ಬಂದೋಗ್ಬಿಡುತ್ತೆ. ಇಲ್ಲಿ ಚಿತ್ರದುರ್ಗ ಕರ್ನಾಟಕ ಅಂತ ಅದೇ ತಗೊಳುತ್ತೆ. ಸೊ ನೀವು ಹಾಗಾಗಿ ಪಿನ್ ಕೋಡ್ ಒಂದು ಮಾಡಬೇಕಾಗತ್ತೆ. ನೆಕ್ಸ್ಟು ಆಕ್ಯುಪೇಷನಲ್ಲಿ ನೀವು ಏನೇನಿದೆ ಅಂದರೆ ನಿಮಗೆ ಆಪ್ಷನ್ಸು ಅಗ್ರಿಕಲ್ಚರ್ ಇದೆ, ಆರ್ಟಿಷಿಯನ್ ಇದೆ, ಗೌರ್ಮೆಂಟ್ ಸರ್ವಿಸ್ ಯಾವುದಿರುತ್ತೋ ಅದನ್ನು ಕೊಡ್ಬೋದು. ಟೀಚರು, ಅದರ್ಸು. ನೀವು ಅದರ್ಸ್ ಅಂತ ಕೊಟ್ರಿ ಅಂದರೆ ಇಲ್ಲಿ ಕೆಳಗಡೆ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಓಕೆ,
ನೆಕ್ಸ್ಟು ಟೋಟಲ್ ಮೆಂಬರ್ಸ್ ಇನ್ ದಿ ಫ್ಯಾಮಿಲಿಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳುತ್ತೆ, ಅದನ್ನು ನೀವು ಮಾಡ್ತೀರಾ. ನೆಕ್ಸ್ಟು ಮೇಲ್ ಎಷ್ಟು ಜನ ಇದ್ದಾರೆ ಮತ್ತು ಫೀಮೇಲ್ ಎಷ್ಟು ಜನ ಇದ್ದಾರೆ. ಯಾಕಂದರೆ ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಇದನ್ನು ಮಾಡಲಿಲ್ಲ ಅಂದರೆ ಅದು ಮತ್ತೆ ಸಬ್ಮಿಷನ್ ತೊಗೊಳ್ಳೋದಿಲ್ಲ. ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ. ಟೋಟಲ್ ನಂಬರ್ ಆಫ್ ದಿ ಫ್ಯಾಮಿಲಿ ಅಂದರೆ ಟೋಟಲ್ ಮೆಂಬರ್ ಎಷ್ಟು ಜನ ಇದ್ದಾರೆ ಅಂತ ನೀವು ಕೊಟ್ಟಿದ್ದೀರೋ ಅದು ಟೋಟಲ್ ಆಗುತ್ತೆ. ಓಕೆ, ಇದರಲ್ಲಿ ಟೋಟಲಲ್ಲಿ ಮೇಲ್ ಎಷ್ಟು ಜನ ಇದ್ದಾರೆ ಮತ್ತು ಫೀಮೇಲ್ ಎಷ್ಟು ಜನ ಇದ್ದಾರೆ ಅಂತ ಕೊಡಿ. ಅದರಲ್ಲಿ ಅಡಲ್ಟ್ ಅಂದರೆ 18 ಇಯರ್ಸ್ ಮೇಲಾಗಿರೋರನ್ನ ಅಡಲ್ಟ್ ಅಂತ ಕರಿತೀವಿ. ಈ 4ರಲ್ಲಿ ಅಡಲ್ಟ್ ಎಷ್ಟು ಜನ ಇದ್ದಾರೆ ಅಂತ ಆಗುತ್ತೆ. ಚಿಲ್ಡ್ರನ್ ಅಂದರೆ 18ಇಂದ ಒಳಗಡೆ ಇರೋರು ಚಿಲ್ಡ್ರನ್ ಅಂತ ತಗೊಳ್ತಾರೆ. ಸೊ ನಿಮ್ದು ಎಷ್ಟಿದೆಯೋ ಅಷ್ಟು ಕೊಡಿ. ಆಮೇಲಿಂದ ಈಗ ಇದಾದಮೇಲೆ ಇದರಲ್ಲಿ 0 to 18, ಈಗ 4 ಜನ ಮೆಂಬರ್ಸಲ್ಲೇ 0 to 18 ಇರೋರು ಎಷ್ಟು ಜನ ಅಂತ ಕೇಳ್ತಾರೆ. ಮತ್ತು 19 to 40 ಇಯರ್ಸ್ ಏಜ್ ಆಗಿರೋರು ಎಷ್ಟು ಜನ ಅಂತ, 41 to 60 ಇಯರ್ಸ್ ಆಗಿರೋರು ಎಷ್ಟು ಜನ ಅಂತ, ಆ್ಯಂಡ್ ಎಬೋವ್ 60 ಇಯರ್ಸ್ ಆಗಿರೋರು ಎಷ್ಟು ಜನ ಅಂತ. ಇದನ್ನು ಕರೆಕ್ಟಾಗಿ ಸ್ವಲ್ಪ ನೋಡ್ಕೊಂಡು ಮೆನ್ಷನ್ ಮಾಡಬೇಕಾಗತ್ತೆ ನೀವು. ಓಕೆ, ಮೇಲ್ ಎಷ್ಟು, ಫಿಮೇಲ್ ಎಷ್ಟು, ಅಡಲ್ಟ್ ಎಷ್ಟು, ಅದರಲ್ಲಿ ಚಿಲ್ಡ್ರನ್ ಎಷ್ಟು. ಈಗ 0 to 18 ಎಷ್ಟು, 19 to 40, 41 ಇದೆಲ್ಲ ಕರೆಕ್ಟಾಗಿ ನೋಡ್ಕೊಂಡು ಮಾಡಿ. ನೆಕ್ಸ್ಟು ಆ್ಯನ್ಯುವಲ್ ಇನ್ಕಮ್ ಎಷ್ಟಿದೆ ಅಂತ ಅವ್ರಿಗೆ ಕೇಳಿಬಿಟ್ಟು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ನಾವು ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ. ನೆಕ್ಸ್ಟು ಸೆಕ್ಷನ್ ಹೇಗೆ ಬರ್ತೀವಿ, ಇದರಲ್ಲಿ ಒಂದು ಸ್ವಲ್ಪ ಕ್ವಶನ್ಸ್ ಇರುತ್ತೆ, ಅದಕ್ಕೆ ಅವರಿಂದನೇ ಆನ್ಸರ್ ತೊಗೊಳ್ಳಿ. ಓಕೆ, ಈಸ್ ದೇರ್ ಅಂದರೆ ಅಲ್ಲಿ ಪೋಸ್ಟ್ ಆಫೀಸ್ ಇದೆಯಾ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ಈಸ್ ದೇರ್ ಎ ಪೋಸ್ಟ್ ಆಫೀಸ್ ಇನ್ ನಿಯರ್ ಆರ್ ಯುವರ್ ವಿಲೇಜ್ ಅಂತ, ನಿಮ್ಮ ಹಳ್ಳಿಯಲ್ಲಿ ಪೋಸ್ಟ್ ಆಫೀಸ್ ಇದೆನಾ ಅಥವಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಎಸ್ ಇದ್ದರೆ ಎಸ್ ಹಾಕಿ, ನೋ ಇದ್ದರೆ ನೋ ಹಾಕಿ. ಆರ್ ಯು ಅವೇರ್ ಆಫ್ ದಿ ಸರ್ವಿಸ್ ಪ್ರೊವೈಡೆಡ್ ಬೈ ದಿ ಪೋಸ್ಟ್ ಆಫೀಸ್ ಅಂದರೆ ಅವರಿಗೆ ಯಾರು ನೀವು ಸರ್ವೆ ಮಾಡ್ತಾಯಿದ್ರೋ ಅವರಿಗೆ ಪೋಸ್ಟ್ ಆಫೀಸ್ ಸರ್ವಿಸ್ ಬಗ್ಗೆ ಅವೇರ್ನೆಸ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಅವ್ರಿಗೆ ಎಸ್ ಇದ್ದರೆ ಎಸ್ ಹಾಕಿ, ನೋ ಇದ್ದರೆ ನೋ ಹಾಕಿ. ಆಯಿತಾ, ನಂತರ ವಿಚ್ ಪೋಸ್ಟ್ ಆಫೀಸ್ ಸರ್ವಿಸಸ್ ಯು ಹ್ಯಾವ್ ಅಂತ ಕೇಳ್ತಾ ಇದ್ದಾರೆ. ಅವರು ಯಾವ ಪೋಸ್ಟ್ ಆಫೀಸ್ ಸರ್ವಿಸ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇದರಲ್ಲಿ ನೀವು ಅವರು ಯಾವುದ್ಯಾವುದನ್ನು ಮಾಡಿದ್ದಾರೆ ಅನ್ನೋದನ್ನು ಅವ್ರ ಹತ್ರನೇ ಕೇಳಿಬಿಟ್ಟು ನೀವು ಹಾಕಬೇಕಾಗತ್ತೆ. ನೆಕ್ಸ್ಟು ಹೌ ಆಫನ್ ಡೂ ಯು ವಿಸಿಟ್ ದಿ ಪೋಸ್ಟ್ ಆಫೀಸ್, ಅವರು ಎಷ್ಟು ಸರಿ ನಮ್ಮ ಪೋಸ್ಟ್ ಆಫೀಸಿಗೆ ಬರ್ತಾರೆ ಅಂತ, ಮಂತ್ಲಿ ಬರ್ತಾರಾ ಅಥವಾ ವೀಕ್ಲಿ ಬರ್ತಾರಾ, ಈ ಥರ ಇದೆ, ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಸೆಕ್ಷನ್ ಬಿನಲ್ಲಿ ಅವರಿಗೆ ಪಾರ್ಸಲ್ ಪೋಸ್ಟು ಮತ್ತು ಇದ್ರ ಬಗ್ಗೆ ಎಲ್ಲ ಗೊತ್ತಿದೆನಾ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಎಸ್ ಇದ್ದರೆ ಎಸ್ ಹಾಕಿ, ನೋ ಇದ್ದರೆ ನೋ ಹಾಕಿ. ಎಸ್ ಅಂತ ಕೊಟ್ಟರೆ ನೆಕ್ಸ್ಟು ನಿಮಗೇನು ಬರುತ್ತೆ ಅಂದರೆ ಯಾವುದನ್ನು ಅವರು ಯೂಸ್ ಮಾಡ್ತಾ ಇದ್ದಾರೆ ಪಾರ್ಸಲ್ ಪೋಸ್ಟಲ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ನೀವು ಇದರಲ್ಲಿ ಅವರು ಯಾವುದನ್ನು ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಕೊಡಬೇಕಾಗತ್ತೆ. ಯಾವುದ್ರನ್ನ ಸ್ಕೀಮ್ಸ್ ಅವರು ಏನು ಯೂಸ್ ಮಾಡ್ತಾರೆ ಅದನ್ನು ಕೊಡಬೇಕಾಗತ್ತೆ. ಓಕೆನಾ. ನೆಕ್ಸ್ಟು ಅವೇರ್ನೆಸ್ ಆಫ್ ದಿ ಪೋಸ್ಟ್ ಆಫೀಸ್ ಬ್ಯಾಂಕ್ ಸೆಕ್ಷನ್ ಸಿಗೆ ಬಂದರೆ ಅವ್ರ ಹತ್ರ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಸ್ಕೀಮ್ ಇದೆಯಾ ಅಂತ ಕೊಡಿ. ಇದ್ದರೆ ಇದೆ ಅಂತ ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ. ಆಮೇಲಿಂದ ಯಾವುದ್ಯಾವುದಿದೆ ಅಂತ ಹೇಳಿದರೆ ಅವ್ರಿಗೆ ಯಾವುದ್ಯಾವುದಿದೆ ಅಂತ ಕೇಳಿ ನೀವು. ಸೊ ಅದನ್ನು ಟಿಕ್ ಮಾರ್ಕ್ ಮಾಡ್ಕೊಂಡು ಬರೋದಷ್ಟೇ. ಡೂ ಯು ಹ್ಯಾವ್ ಎನಿ ಫ್ಯಾಮಿಲಿ ಮೆಂಬರ್ಸ್ ಆಫ್ ದಿ ಪೋಸ್ಟ್ ಆಫೀಸ್, ಅದರಲ್ಲಿ ಫ್ಯಾಮಿಲಿ ಮೆಂಬರ್ಸು ಪೋಸ್ಟ್ ಆಫೀಸ್ ಸ್ಕೀಮ್ಸ್ಗಳು ಇದೆಯಾ, ಅವ್ರ ಮನೆಯಲ್ಲಿ ಖಾತೆಗಳಿದೆಯಾ ಅಂತ ಕೇಳ್ತಾ ಇದ್ದಾರೆ. ಡೂ ಯು ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಹ್ಯಾವ್ ಎನಿ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಸ್ಕೀಮ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಎಸ್ ಇದ್ದರೆ ಎಸ್ ಹಾಕಿ, ನೋ ಇದ್ದರೆ ನೋ ಹಾಕಿ. ಹೌ ಮೆನಿ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಸ್ಕೀಮ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಹ್ಯಾವ್, ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಅಷ್ಟನ್ನು ಮೆನ್ಷನ್ ಮಾಡಿ. ಆರ್ ಯು ಅವೇರ್ ಆಫ್ ದಿ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್, ಅವ್ರಿಗೆ ಕೇಳಿ ಅವ್ರಿಗೆ ಗೊತ್ತಿದೆನಾ ಇಲ್ವಾ ಅಂತ. ಸೊ ಅದಿದ್ದರೆ ಹಾಕಿ. ಆಮೇಲೆ ಡೂ ಯು ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಹ್ಯಾವ್ RPLI ಪಾಲಿಸೀಸ್ ಅಂತ ಹಾಕಿ. ಅದು ಎಸ್ ಇದ್ದರೆ ಎಸ್ ಹಾಕಿ, ನೋ ಇದ್ದರೆ ನೋ ಹಾಕಿ. ನೆಕ್ಸ್ಟು ಎಷ್ಟಿದೆ ಅಂತ ಕೇಳುತ್ತೆ. ಇವಾಗ ನೋ ಇದ್ದರೆ ಏನು ಕೇಳೋದಿಲ್ಲ ಇಲ್ಲಿ ನೋಡಿ, ನೋ ಇದ್ದರೆ ಕೇಳೋದಿಲ್ಲ. ಅದೇ ಎಸ್ ಅಂತ ಹಾಕಿದರೆ ಹೌ ಮೆನಿ ಪಾಲಿಸೀಸ್ RPLI ಪಾಲಿಸೀಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಅಂದರೆ ನೀವು ಎಷ್ಟು ಪಾಲಿಸಿ ಇದೆ ಅಂತ ಕೇಳುತ್ತೆ. ನೋ ಕೊಟ್ಟರೆ ಏನು ಕೇಳೋದಿಲ್ಲ ಅದು ಎಷ್ಟು ಅಂತ, ಎಸ್ ಕೊಟ್ಟರೆ ಎಷ್ಟಿದೆ ಅಂತ ಮತ್ತೆ ಕೆಳಗೆ ಕ್ವಶನ್ಸ್ ಇನ್ನೊಂದು ಆ್ಯಡಪ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ನೋಡಿಕೊಂಡು ಕೇಳಿ ಹಾಕಿ. ಹ್ಯಾವ್ ಯು ಹರ್ಡ್ ಅಬೌಟ್ ದಿ ಇಂಡಿಯಾ ಪೋಸ್ಟ್ IPPB ಬಗ್ಗೆ ಗೊತ್ತಾ ಅಂತ ಕೇಳಿದ್ದಾರೆ. ಗೊತ್ತಿದೆ ಅಂದರೆ ಗೊತ್ತಿದೆ ಹಾಕಿ, ಇಲ್ಲ ಅಂದರೆ ಅವರಿಗೆ ತಿಳಿಸಿ ಏನು ಮಾಹಿತಿ ಬೇಕು, ಏನು ಮಾಹಿತಿ ಗೊತ್ತಿದೆ ಅಂತ. ಓಕೆ, ನೆಕ್ಸ್ಟು ಡೂ ಯು ಹ್ಯಾವ್ ಎನಿ ಪೋಸ್ಟ್ ಆಫೀಸ್ ಅಕೌಂಟ್ ಅಂತ ಏನಾದರೂ ಕೇಳಿದ್ದಾರೆ. ಅದು IPPB ಅವ್ರ ಹತ್ರ ಇದೆಯಾ ಇಲ್ವಾ ಖಾತೆ, ಎಸ್ ಇದ್ದರೆ ಎಸ್ ಹಾಕಿ. ನೋಡಿ, ನೋ ಅಂತ ಕೊಟ್ಟರೆ ಇದು ಕೇಳುತ್ತೆ, ಎಸ್ ಇದ್ದರೆ ಇಫ್ ಎಸ್ ಹೌ ಆಫನ್ ಡೂ ಯು ಯೂಸ್ IPPB ಸರ್ವಿಸಸ್. ನೋ ಕೊಟ್ಟರೆ ಏನಕ್ಕೆ ಯೂಸ್ ಮಾಡ್ತಾ ಇಲ್ಲ ಅಂತ ಕೇಳುತ್ತೆ. ನೋಡಿ ಇಲ್ಲಿ ನಿಮಗೆ ಎಕ್ಸಾಂಪಲ್ಗೆ ನೋ ಅಂತ ಕೊಟ್ಟರೆ, ಇಲ್ಲಿ ನೋ ಅಂತ ಕೊಟ್ಟಿದ ತಕ್ಷಣ ಕೇಳ್ತಾ ಇದೆ ಏನಕ್ಕೆ ಯೂಸ್ ಮಾಡ್ತಾ ಇಲ್ಲ ಅಂತ. ಲ್ಯಾಕ್ ಆಫ್ ಅವೇರ್ನೆಸ್, ಡೋಂಟ್ ನೋ ಹೌ ಟು ಓಪನ್ ದಿ ಅಂದರೆ ನಮಗೆ ಅದರ ಜಾಗೃತೆ ಇಲ್ಲ, ಮತ್ತು ಅದ್ರ ಹೆಂಗೆ ಓಪನ್ ಮಾಡೋದಂತ ಗೊತ್ತಿಲ್ಲ. ಆಮೇಲೆ ನಾವು ಬೇರೆ ಬ್ಯಾಂಕನ್ನು ಇಷ್ಟಪಡ್ತೀವಿ, ಆಮೇಲೆ ನಮಗೆ ಬ್ಯಾಂಕಿಂಗ್ ಸರ್ವಿಸಸ್ ಬೇಡ, ಈ ಥರ ಆಪ್ಷನ್ಸ್ಗಳು ಸಿಗುತ್ತೆ. ಅವ್ರ ಹತ್ರ ಏನಕ್ಕೆ IPPB ಅಕೌಂಟ್ ಇಲ್ಲ ಅಂತ ಕೇಳಿ ಅವ್ರು ಏನು ಹೇಳ್ತಾರೋ ಅದನ್ನು ಇಲ್ಲಿ ನೀವು ಟಿಕ್ ಮಾಡಬೇಕಾಗುತ್ತೆ. ಅವರಿಗೆ ಇಷ್ಟ ಇಲ್ವಾ ಅಥವಾ ಅವ್ರಿಗೆ ಗೊತ್ತೇ ಇಲ್ವಾ IPPB ಅಕೌಂಟ್ ಅಂದರೆ ಅದನ್ನೆಲ್ಲ ನೀವು ಟಿಕ್ ಮಾಡಬೇಕಾಗುತ್ತೆ. ಎಸ್ ಅಂತ ಇದ್ದರೆ
ಎಸ್ ಅಂತ ಕೊಡಿ. ಅದ್ರ ಕೆಳಗಡೆ ನೆಕ್ಸ್ಟ್ ಏನು ಕ್ವಶನ್ ಬರುತ್ತೆ ಅಂದರೆ ಎಷ್ಟು ಸರಿ ಹೇಗೆ ಯೂಸ್ ಮಾಡ್ತೀರಾ ನೀವು ಅಂತ, ಮಂತ್ಲಿನ, ವೀಕ್ಲಿನ, ಡೈಲಿ ಯೂಸ್ ಮಾಡ್ತೀರಾ IPPBನ ಹೇಗೆ ಅಂತ. ಸೊ ಅದನ್ನು ಕೊಡಿ. ನೆಕ್ಸ್ಟು ಇದನ್ನು ಪಾರ್ಟಿ ಹತ್ರನೇ ಕೇಳಿಬಿಟ್ಟು ನೀವು ಒಂದು ಮಾಹಿತಿಯನ್ನು ತೊಗೋಬೇಕಾಗತ್ತೆ. ಬಿಕಾಸ್ ಇಟ್ ಈಸ್ ಎ ಸರ್ವೆ ಅಲ್ವಾ, ಸರ್ವೆ ಮಾಡ್ತಾ ಇರೋದ್ರಿಂದ ಆ ಮಾಹಿತಿ ಅವರಿಂದನೇ ಬರಬೇಕು ನಮಗೆ ಫೀಡ್ಬ್ಯಾಕು. ಸೊ ಹಾಗಾಗಿ ಅವರಿಂದನೇ ತೊಗೊಳ್ಳಿ. ಹೌ ವುಡ್ ಯು ರೇಟ್ ಯುವರ್ ಎಕ್ಸ್ಪೀರಿಯನ್ಸ್ ಆಫ್ ದಿ ರೀಸೆಂಟ್ ವಿಸಿಟ್ ಟು ದಿ ಪೋಸ್ಟ್ ಆಫೀಸ್. ಅಂದರೆ ಪೋಸ್ಟ್ ಆಫೀಸ್ ರೀಸೆಂಟ್ ವಿಸಿಟಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಎಷ್ಟಿದೆಯೋ ಅಷ್ಟು ಹಾಕಿ ನೀವು. ಈಗ 3 ಸ್ಟಾರ್ ಕೊಡೋಂಗಿದ್ರೆ ಅವ್ರ ಹತ್ರನೇ ಕೇಳಿ, ನೀವು ಎಷ್ಟು ಸ್ಟಾರ್ ಕೊಡ್ತಾರೋ ಅಷ್ಟು ಸ್ಟಾರ್ನ ನೀವು ತೊಗೋಬೋದು. ನೀವು ಅಲ್ಲಿ ಅಪ್ಡೇಟ್ ಮಾಡಬೇಕಾಗತ್ತೆ. ಹೌ ವುಡ್ ಯು ರೇಟ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ದಿ ಬುಕ್ಕಿಂಗ್ ಆಫ್ ದಿ ಪಾರ್ಸಲ್ ರಿಜಿಸ್ಟರ್ಡ್ ಆ್ಯಂಡ್ ಎಲ್ಲ ಹೇಗಿದೆ ಅಂತ ಹೇಳಿದರೆ, ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಹೇಳಿದರೆ ಅದನ್ನು ನೀವು ಎಕ್ಸ್ಪೀರಿಯನ್ಸ್ನ ಕೊಡಬೇಕಾಗತ್ತೆ. ಹೌ ವುಡ್ ಯು ರೇಟ್ ದಿ ಎಕ್ಸ್ಪೀರಿಯನ್ಸ್ ಆಫ್ ದಿ ಡೆಲಿವರಿ ಆಫ್ ದಿ ಪಾರ್ಸಲ್ ಆ್ಯಂಡ್ ಸ್ಪೀಡ್, ಹೇಗೆ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದನ್ನು ಕೊಡಿ. ಹೌ ವುಡ್ ಯು ರೇಟ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ದಿ SB ಅಕೌಂಟ್ ಓಪನಿಂಗ್. SB ಅಕೌಂಟ್ ಓಪನಿಂಗ್ ಮಾಡಿದಾಗ ಅವ್ರಿಗೆ ಹೆಂಗೆ ಎಕ್ಸ್ಪೀರಿಯನ್ಸ್ ಇತ್ತು ಅನ್ನೋದನ್ನು ಅವರು ಕೇಳಿ, ಅವರಿಷ್ಟು ಬಾಕ್ಸಿಗೆ ಇಷ್ಟು ಅಂತ ಕೊಡ್ತಾರೆ, ಅದನ್ನು ನೀವು ಇಲ್ಲಿ ಸ್ಟಾರಲ್ಲಿ ಇದು ಮಾಡಬೇಕಾಗತ್ತೆ. ಹೌ ವುಡ್ ಯು ರೇಟ್ ದಿ ಅಸಿಸ್ಟೆಂಟ್ ಪ್ರೊವೈಡೆಡ್ ಫಾರ್ ಓಪನಿಂಗ್ ಆಫ್ ದಿ ರಿಕರಿಂಗ್ ಡೆಪಾಸಿಟ್ ಇನ್ ಟರ್ಮ್ ಡೆಪಾಸಿಟ್. ಹೇಗೆ ನಿಮಗೆ ಅಸಿಸ್ಟ್ ಮಾಡಿದರು ಅನ್ನೋದ್ರ ಬಗ್ಗೆ ಇರುತ್ತೆ. ಹೌ ವುಡ್ ಯು ರೇಟ್ ದಿ ಅಸಿಸ್ಟೆಂಟ್ ಪ್ರೊವೈಡೆಡ್ ಫಾರ್ ದಿ ಓಪನಿಂಗ್ ಆಫ್ ದಿ ರಿಕರಿಂಗ್ ಡೆಪಾಸಿಟ್ ಟರ್ಮ್ ಡೆಪಾಸಿಟ್ ಅಕೌಂಟು. ಅಂದರೆ RD ಎಲ್ಲ ಇರುತ್ತಲ್ವ, ಹೇಗೆ ಅದಕ್ಕೆ ನೀವು ರೇಟ್ ಮಾಡ್ತೀರಾ, ಅವ್ರ ಅಸಿಸ್ಟೆಂಟ್ ಚೆನ್ನಾಗಿ ಕೊಟ್ರಾ ಇಲ್ವಾ ಅಂತ ಕೇಳ್ತಾ ಇರೋದು. ಇದು BPM ಚೆನ್ನಾಗಿ ಕೊಟ್ರಾ ಇಲ್ವಾ ಅಂತ ನೀವು ಅವ್ರ ಹತ್ರ ಕೇಳಬೇಕು ಅಲ್ವಾ. ನೀವೇ BPM ಅಥವಾ ನೀವೇ ಪೋಸ್ಟ್ ಮ್ಯಾನ್ ಆಗಿರ್ತೀರಲ್ವ, ನೀವೇ ಕೇಳಬೇಕು ಹೆಂಗೆ ಅನ್ನಿಸ್ತು ನಮ್ಮದು ಪೋಸ್ಟ್ ಆಫೀಸಲ್ಲಿ, ಹೆಂಗಿದೆ ನಮ್ಮದು ಅಸಿಸ್ಟೆಂಟ್ ಅಂತ. ಅದರಿಂದ ನೀವು ಫೀಡ್ಬ್ಯಾಕ್ ತೊಗೊಂಡ್ರೆ ನಿಮಗೂ ಒಂದು ಗೊತ್ತಾಗುತ್ತೆ, ಜನರ ಒಂದು ಮೈಂಡಲ್ಲಿ ಏನೇನು ಇರುತ್ತೆ ನಮ್ಮದು ಪೋಸ್ಟ್ ಆಫೀಸ್ ಬಗ್ಗೆ, ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಅಂತ. ಅದನ್ನು ನಾವು ಸರಿಯಾಗಿದ್ದರೆ ಹಾಗೆ ಕಂಟಿನ್ಯೂ ಮಾಡಬೇಕಾಗತ್ತೆ. ತಪ್ಪಂದರೆ ಇನ್ನೊಂದು ಸ್ವಲ್ಪ ಏನಾದ್ರು ಕುಂದು ಕೊರತೆಗಳೇನಾದ್ರು ಇದ್ದರೆ ಅದನ್ನು ನಾವು ತಿದ್ದುಪಡಿಯನ್ನು ಮಾಡ್ಕೋಬೇಕಾಗತ್ತೆ. ನಮ್ಮ ಕೈಯಲ್ಲಾಗೋದನ್ನು ನಾವು ಮಾಡಬೇಕಾಗತ್ತೆ. ಈಗ ಗೌರ್ಮೆಂಟ್ ಕಡೆಯಿಂದ ಆಗೋದನ್ನು ಅವರು ಮಾಡ್ತಾರೆ. ಹಾಗಾಗಿ ಈ ಥರ ಆನ್ಲೈನ್ ಸರ್ವಿಸ್ಗಳೆಲ್ಲ ಅವ್ರು ತೊಗೊತಾ ಇದ್ದಾರಲ್ವ. ಸೊ ನೆಕ್ಸ್ಟ್ ಕ್ವಶನಿಗೆ ಮೂವ್ ಆಗೋಣ. ಹೌ ವುಡ್ ಯು ರೇಟ್ ಕ್ಲಾರಿಫೈ ಆಫ್ ದಿ ಇನ್ಫಾರ್ಮೇಷನ್ ಆಫ್ ದಿ ಸ್ಕೀಮ್ ಸುಕನ್ಯಾ ಸಮೃದ್ಧಿ, ಹೇಗೆ ಎಲ್ಲ ಕ್ಲಾರಿಟಿ ಇದೆಯಾ ಅಂತ ಹೇಳ್ತಾ ಇದ್ದಾರೆ. ಸೊ ಕ್ಲಾರಿಟಿ ಎಷ್ಟಿದೆಯೋ ಅಷ್ಟು ಕೊಡಿ. ಹೌ ವುಡ್ ಯು ರೇಟ್ ದಿ RPLI ಪಾಲಿಸಿ ಫಾರಮ್ ಯುವರ್ ಎಕ್ಸ್ಪೀರಿಯನ್ಸ್. RPLI ಹೇಗೆ ನಿಮ್ಮ ಒಂದು ಫಿಲ್ ಅಪ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅನ್ನೋದನ್ನು ಕೇಳ್ತಾ ಇದ್ದಾರೆ. ಅದನ್ನು ಹೇಳಿ ಅವ್ರ ಹತ್ರ, ಕೇಳಿ ಅವ್ರ ಹತ್ರ, ಅವ್ರು ಹೇಳ್ತಾರೆ. ಹೌ ವುಡ್ ಯು ರೇಟ್ ದಿ ಕ್ಲೈಮ್ ಸೆಟಲ್ಮೆಂಟ್ಸ್ ಪ್ರೊಸೀಜರ್ಸ್ ಅಂಡರ್ ದಿ RPLI ಪಾಲಿಸಿ. ಇನ್ನು ಕ್ಲೇಮ್ ಸೆಟಲ್ಮೆಂಟ್ಸ್ ಯಾವುವು ಏನೂ ಆಗಿಲ್ಲ ಅಥವಾ ಹೆಂಗಿದೆ ಅವೆಲ್ಲ ಕೇಳಿ. ಕ್ಲೇಮ್ ಸೆಟಲ್ಮೆಂಟ್ ಹೆಂಗಿದೆ ಅಂತ ಕೇಳ್ತಾ ಇದ್ದಾರೆ RPLI ಇದು. ಹೌ ವುಡ್ ಯು ರೇಟ್ ದಿ ಈಸ್ ಆಫ್ ದಿ IPPB ಟ್ರಾನ್ಸಾಕ್ಷನ್. ಹೇಗೆ IPPB ಟ್ರಾನ್ಸಾಕ್ಷನ್ಗೆ ರೇಟ್ ಮಾಡ್ತೀರಾ ನೀವು, ಮನಿ ಟ್ರಾನ್ಸ್ಫರು, ಬಿಲ್ ಪೇಮೆಂಟ್ ಆಗಿರ್ಬೋದು, ಹೇಗೆ ರೇಟ್ ಮಾಡ್ತೀರಾ ಅಂತ ಕೇಳ್ತಾರೆ, ಅದನ್ನು ಕೊಡಿ. ಹೌ ವುಡ್ ಯು ರೇಟ್ ದಿ ಅವೇರ್ನೆಸ್ ಆಫ್ ದಿ ಕ್ಯಾಂಪೇಜನ್ಸ್ RPLI ಕ್ಯಾಂಪ್ಸ್, ಡಾಕ್ ಕ್ಯಾಂಪ್ಸ್, ಪೋಸ್ಟ್ ಆಫೀಸಸ್, IPP ಸರ್ವಿಸಸ್ ಅಂತ ಕೇಳಿದ್ದಾರೆ. ಎಷ್ಟಾಗುತ್ತೋ ಅಷ್ಟು ಕೊಡಿ. ನೆಕ್ಸ್ಟು ಪ್ಲೀಸ್ ಗಿವ್ ಸಜೆಷನ್ಸ್ ಟು ಇಂಪ್ರೂವ್ ದಿ ಸರ್ವಿಸಸ್ ಅಂತ ಕೇಳಿದ್ದಾರೆ. ಸೊ ಅವರಿಂದ ಏನು ಸಜೆಷನ್ ಬರುತ್ತೋ ಅದನ್ನು ನೀವು ತೊಗೊಂಡು ಇಲ್ಲಿ ನೀವು ಟಿಕ್ ಮಾಡಬೇಕಾಗತ್ತೆ. ಬಿಕಾಸ್ ಇಟ್ ಈಸ್ ಜೆನ್ಯೂನ್ ಆಗಿರಬೇಕು. ಜೆನ್ಯೂನ್ ಆಗಿದ್ದಷ್ಟು ನಮ್ಮ ಪೋಸ್ಟ್ ಆಫೀಸ್ ಅಂತಕ್ಕಂಥದ್ದು ಮುಂದೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಅವ್ರ ಹತ್ರ ಕೇಳಿ. ಫಾಸ್ಟರ್ ಆ್ಯಂಡ್ ಎಫಿಷಿಯೆಂಟ್ ಡಿಲಿವರಿ ಆಫ್ ದಿ ಮೇಲ್ಸು, ಅಂದರೆ ಅವರು ಇನ್ನೊಂದು ಸ್ವಲ್ಪ ನಮಗೆ ಲೆಟರ್ಸ್ಗಳು ಫಾಸ್ಟಾಗಿ ತಲುಪಬೇಕು ಅಂತಕ್ಕಂತಹ ಒಂದು ಸಜೆಷನನ್ನು ಕೊಟ್ಟರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೋರ್ಟಿಯಸ್ ಆ್ಯಂಡ್ ಟ್ರೈನ್ಡ್ ಸ್ಟಾಫ್, ಅಂದರೆ ಟ್ರೈನ್ಡ್ ಸ್ಟಾಫ್ ಇನ್ನೂ ನಮ್ಮ ಪೋಸ್ಟ್ ಆಫೀಸಿಗೆ ಬೇಕು ಅಂತಕ್ಕಂತಹ ಒಂದು ಮಾಹಿತಿ ಅವ್ರಿಗೆ ಇದ್ದರೆ ಅದನ್ನು ಕೊಡಿ. ಎಫಿಷಿಯೆಂಟ್ ಕೌಂಟರ್ ಮ್ಯಾನೇಜ್ಮೆಂಟ್ ಇನ್ನೂ ಎಫಿಷಿಯೆಂಟಾಗಿ ಮಾಡಬೇಕಿತ್ತು ನಮ್ಮ ಪೋಸ್ಟ್ ಮ್ಯಾನ್ ಅಥವಾ ನಮ್ಮ BPM ಇರೋರು ಪೋಸ್ಟ್ ಆಫೀಸಲ್ಲಿ ಅಂದರೆ ಅದನ್ನು ಕೊಡಿ. ಎಫೆಕ್ಟಿವ್ ಕಂಪ್ಲೇಂಟ್ ರೆಸಲ್ಯೂಷನ್ನು ಅಂದರೆ ಕಂಪ್ಲೇಂಟನ್ನು ಸಾಲ್ವ್ ಮಾಡ್ತಕ್ಕಂಥದ್ದೆಲ್ಲ ಅದನ್ನು ಕೊಡಂಗಿದ್ರೆ ಅವ್ರಿಗೆ ಕೇಳಿ. ಆಮೇಲೆ ಟೆಕ್ನಾಲಜಿ, ಅವ್ರಿಗೇನಾದ್ರು ಇನ್ನೂ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಅನಿಸ್ತಾ ಇದೆ ಪೋಸ್ಟ್ ಆಫೀಸಲ್ಲಿ ಅಂದರೆ ಅದನ್ನು ಕೊಡಿ. ಕಸ್ಟಮರ್ ಫ್ರೆಂಡ್ಲಿ ಪ್ರೋಸೆಸ್, ಅಂದರೆ ಕಸ್ಟಮರ್ ಇನ್ನೂ ಫ್ರೆಂಡ್ಲಿಯಾಗಿ ಪ್ರೋಸೆಸ್ಸು ಮಾಡಬೇಕು ಈ ಪೋಸ್ಟ್ ಆಫೀಸಲ್ಲಿ ಅಂದರೆ ಅದನ್ನು ಕೊಡಿ. ಇಲ್ಲ ಇಂಪ್ರೂವ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಅದನ್ನು ಕೊಡಿ. ಆಮೇಲಿಂದ ಯಾವುದಿರುತ್ತೋ ಅದನ್ನು ನೀವು ಕೊಟ್ಟರೆ ಆಯಿತು. ಅದರ್ಸ್ ಅಂತ ಕೊಟ್ಟರೆ ನೀವು ಏನು ಮಾಡಬೇಕಾಗತ್ತೆ, ಏನು ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದನ್ನು ನೀವೇ ಬರೀಬೇಕಾಗುತ್ತೆ. ಇದರಲ್ಲಿ ಇರೋದು ಯಾವುದು ನಿಮಗಿಲ್ಲ ಅಂದರೆ ಏನು ಇಂಪ್ರೂವ್ಮೆಂಟ್ ಮಾಡಬೇಕಂತ ಬರೀಬೇಕು. ಇದರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದರ್ಸ್ ಏನು ಕೊಡೋಂಗಿಲ್ಲ. ಇಲ್ಲ ಎಷ್ಟು ಬೇಕರೂ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು, ಅವ್ರು ಹೇಳಿದಷ್ಟು ಸೆಲೆಕ್ಟ್ ಮಾಡ್ಬೋದಾಗತ್ತೆ. ಓಕೆ, ಈಗ ಸಬ್ಮಿಟ್ ಸರ್ವೆ ಅಂತ ಕೇಳ್ತಾ ಇದೆ ಇಲ್ಲಿ ಕೊನೆಯಲ್ಲಿ ನೋಡಿ, ಸಬ್ಮಿಟ್ ಸರ್ವೆ ಅಂತ ಕೇಳ್ತಾ ಇದೆ. ಸೊ ಹಾಗಾಗಿ ಇಷ್ಟು ಮಾಡಿದಾದ ನಂತರ ನೀವು ಸಬ್ಮಿಟ್ ಸರ್ವೆನ ಕೊಡಬೇಕಾಗತ್ತೆ. ಓಕೆ, ಇದೇ ಮೇಯ್ನು. ಆರ್ ಯು ಶೋರ್ ವಾಂಟ್ ಟು ಸಬ್ಮಿಟ್ ದಿಸ್ ಸರ್ವೆ ಒನ್ಸ್ ಯುವರ್ ಸರ್ವೆ ಹ್ಯಾಸ್ ಬಿನ್ ಸಬ್ಮಿಟೆಡ್ ಇಟ್ ಕೆನಾಟ್ ಬಿ ಚೇಂಜ್ಡ್ ಅಂತ ಕೇಳ್ತಾ ಇದೆ. ಸೊ ಹಾಗಾಗಿ ಏನಿದೆಯೋ ಅದನ್ನು ಕೊಡಿ. ಅಲ್ಲಿಗೆ ನಿಮ್ಮ ಒಂದು ಅಸೆಸ್ಮೆಂಟ್ ಮುಗಿದಿದೆ, ಸರ್ವೆ ಮುಗಿದಿದೆ. ಓಕೆ, ನೀವೇನಾದ್ರು ಚೆಕ್ ಮಾಡೋ ಹಾಗಿದ್ರೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಒಂದು ಸೆಕೆಂಡ್ ನೀವೇನಾದ್ರು ಚೆಕ್ ಮಾಡೋ ಹಾಗಿದ್ರೆ ನಮ್ಮದು ಸರ್ವೆ ಇವತ್ತಿಗೆ ಎಷ್ಟಾಯಿತು ಅಂತ ಚೆಕ್ ಮಾಡೋ ಹಾಗಿದ್ರೆ ನೆಕ್ಸ್ಟ್ ಕಾಲಮ್ ಇದೆಯಲ್ಲ ಇಲ್ಲಿ, ನೆಕ್ಸ್ಟ್ ಒಂದು ಅಸೆಸ್ಮೆಂಟ್ ರಿಪೋರ್ಟ್ ಅಂತ ಒಂದು
ಒಂದು ಸೆಕೆಂಡ್ ಇಲ್ಲಿದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಡೇಟನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ನೀವು ಎಷ್ಟಿದೆ ಅಂತ. ಓಕೆ, 18 ಇಯರ್ಸ್ 18th ಇವತ್ತು ಡೇಟ್ 18th ಆಗಿರೋದ್ರಿಂದ ಅದನ್ನು ನಾನು ಹೇಳ್ತಾ ಇದ್ದೀನಿ. ಇಷ್ಟು ಮಾಡಿದ್ದೀವಿ ನೋಡಿ. ಸರ್ವೆ ಯಾವುದು ಸರ್ವರಿಗೆ ಸಿಕ್ಕಿರುತ್ತೋ ಅವೆಲ್ಲ ಗ್ರೀನ್ ಮಾರ್ಕಲ್ಲಿ ಬಂದಿರುತ್ತೆ. ಆ್ಯಂಡ್ ಯಾವುದು ಸರ್ವರಿಗೆ ಸಿಕ್ಕಿರಲ್ವೋ ಆ ಥರ ಇದು ರೆಡ್ ನಾಟ್ ಸಿಂಕ್ ಅಂತ ತೋರಿಸುತ್ತೆ. ನಿಮ್ಗೆ ಇದೊಂದು ಫುಲ್ ಪ್ರೂಫ್ ಒಂದು ಸಿಕ್ ಹೋಗ್ಬಿಡುತ್ತೆ ನಿಮಗೆ ಒಂದು ಕ್ಲಾರಿಟಿ. ಇಷ್ಟಾಗಿದೆ, ನಾನು ಇವತ್ತಿನ ದಿನದಲ್ಲಿ ಇಷ್ಟು ಮಾಡಿದ್ದೀನಿ ಅಂತ ನೋಡ್ಕೋಬೋದಾಗುತ್ತೆ. ನೀವು 17th ಹಿಂದದು ಏನಾದ್ರು ಚೆಕ್ ಮಾಡಬೇಕಂದ್ರೆ ಇಲ್ಲಿ ಸೆಲೆಕ್ಟ್ ಡೇಟ್ ಅಂತ ಇರುತ್ತೆ, ಅಲ್ಲಿಗೆ ಹೋಗ್ಬಿಟ್ಟು ನೀವು ಕ್ಲಿಕ್ ಮಾಡಿ 17th ಅಂತ ಇಲ್ಲಿ 17th ಅಂತ ನೀವು ಮಾಡಿ ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಎಷ್ಟಿದೆಯೋ ಅಷ್ಟು ತೋರಿಸುತ್ತೆ. ಇಷ್ಟು ಪೋಸ್ಟ್ ಸರ್ವೇದು ಒಂದು ಆ್ಯಪಿನ ಒಂದು ಕಾರ್ಯವನ್ನು ಮಾಡ್ತಕ್ಕಂತಹ ಒಂದು ಪ್ರೋಸೆಸ್ ಆಗಿದೆ. ಸೊ ನೋಡ್ತಾ ಇರಿ, ಸ್ಟೇ ಟ್ಯೂನ್, ಬಾಯ್.